ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಾನು ಆಲ್ರೆಡಿ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ, ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೆ, ಯಾವ ರೀಡಿಂಗ್ ಬೇಕು ಅಂತೇಳಿ. ತುಂಬ ಜನ ಅದರಲ್ಲಿ ರಿಲೇಷನ್ಶಿಪ್ ರೀಡಿಂಗ್ ಬೇಕು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬೇಕಂತಲೇ ತುಂಬ ಜನ ನನಗೆ ತಿಳಿಸಿದ್ರಿ. ಸೊ ಹಾಗಾಗಿ ಇವತ್ತು ನಾನು ರಿಲೇಷನ್ಶಿಪ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಇದು ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನಿದೆ, ಅವರ ಮನಸ್ಸಿನಲ್ಲಿ ಏನು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ಫಸ್ಟ್ ಟೈಮ್ ನೋಡ್ತೀರಾ ಆವಾಗ ನಿಮಗೆ ರೆಸನೇಟ್ ಆಗುವಂಥದ್ದಾಗಿರುತ್ತೆ. ಹಾಗೆ ಪರ್ಸ್ನಲಾಗಿ ಯಾರಿಗೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕು, ಪೆಂಡಲಮ್ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ನಿಮ್ಮ ಲೈಫಲ್ಲಿರೋವಂಥ ನೆಗೆಟಿವ್ ಥಾಟ್ಸ್ ಇರ್ಬೋದು, ನಿಮ್ಮ ಲೈಫಲ್ಲಿ ತುಂಬ ನೆಗೆಟಿವಿಟಿ ಅನ್ನಿಸ್ತಾ ಇದೆ, ಹಾಗೆ ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲಿ ಚೇಂಜ್ ಮಾಡ್ಕೊಳ್ಬೇಕು, ನಿಮ್ಮ ಲೈಫನ್ನು ಸಕ್ಸಸ್ಫುಲ್ ಲೈಫಾಗಿ ಕನ್ವರ್ಟ್ ಮಾಡ್ಕೊಬೇಕಂದ್ರೆ ಏನು ಹೇಳ್ಬೋದು, ಸಕ್ಸಸ್ಫುಲ್ ಲೈಫ್ ಅಂದರೆ ಈಸಿಯಾಗಿ ಯಾವುದೇ ರೀತಿಯಾದ ಟೆನ್ಷನ್ಸ್ ಇಲ್ಲದೇ ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದು ಪಾಸಿಟಿವ್ ಮೈಂಡ್ಸೆಟ್ ಇದೆ ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಇನ್ವೈಟ್ ಮಾಡಬೇಕು, ತೊಗೊಬೇಕು ಅಂತ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ಬೋದು. ಈಗ ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ ರಿವ್ಯೂಗಳನ್ನು ನೀವು ನೋಡಿರ್ತೀರಾ, ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕ್ತಾ ಇರ್ತೀನಿ ಅವಾಗವಾಗ. ಸೊ ಓಕೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕ್ಲಾಸಸ್ಗೆ ಜಾಯ್ನ್ ಆಗಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಅಂದರೆ ನೀವು ಯಾರ ಬಗ್ಗೆ ನೀವು ರೀಡಿಂಗ್ನ ನೋಡ್ತಾ ಇದ್ದೀರಾ, ಚೆಕ್ ಮಾಡ್ತಿದ್ದೀರಾ. ಇಲ್ಲಿ ತುಂಬ ಜನ ಕೇಳ್ತಾರೆ ಇದು ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಬರೀ ಲವರ್ಸಿಗೆ ಮಾತ್ರನಾ ಅಂಥೇಳಿ. ಹಾಗೇನೂ ಇಲ್ಲ. ಓಕೆನಾ, ಇಲ್ಲಿ ನಿಮ್ಮ ಫ್ರೆಂಡ್ಸ್ ಬಗ್ಗೆನೂ ನೀವು ತಿಳ್ಕೊಳ್ಬೋದು, ಅಥವಾ ನಿಮ್ಮ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆನೂ ತಿಳ್ಕೊಳ್ತಿದ್ದೀರಾ ಅಂತ ಹೇಳಿದ್ರು ಅದನ್ನು ನಿಮಗೆ ಇಲ್ಲಿ ರೆಸನೇಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿ ನೀವು ರೀಡಿಂಗ್ ನೋಡಲಿಕ್ಕೂ ಮುಂಚೆ ಯಾರ ಬಗ್ಗೆ ಥಿಂಕ್ ಮಾಡ್ತೀರಾ, ಯಾರನ್ನ ನೆನಪಲ್ಲಿ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ, ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ, ಆ ಒಂದು ಪರ್ಸನಿಗೋಸ್ಕರ ಇದು ರಿಲೇಟೆಡ್ ಆಗುವಂಥದ್ದಾಗಿರುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಆಲ್ರೆಡಿ ಮ್ಯಾರಿಡ್ ಆಗಿರುವಂಥದ್ದಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರುವಂಥವ್ರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಒಂದು ರೀಡಿಂಗ್ ರೆಸನೇಟ್ ಆಗುವಂಥದ್ದಾಗಿರುತ್ತೆ. ಸೊ ಓಕೆ, ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಮ ಪರ್ಸನ್ ಫೋಟೋ ಇದ್ರೆ ಅದನ್ನು ನೋಡಿ ಅವರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ, ಅವರ ಸ್ಮೈಲ್ ನೆನ್ಪು ಮಾಡ್ಕೊಳ್ಳಿ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ರೀಡಿಂಗ್ ನೋಡ್ತಾ ಇದ್ದೀರಾ ಅವರ ಒಂದು ಹೆಸರನ್ನು ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಅಂದ್ಕೊಂಡಾಗೆ ಇಲ್ಲೇನೂ ಆಗ್ತಾ ಇಲ್ಲ. ನೀವು ಅಂದ್ಕೊಳ್ತಿರೋದು ಒಂದು, ನಿಮ್ಮ ಲೈಫಲ್ಲಿ ನಡೀತಾ ಇರೋದೇ ಇನ್ನೊಂದು ಅಂತ ಅನಿಸ್ತಿದೆ. ಓಕೆ, ಇಲ್ಲಿ ತುಂಬ ಜನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ನ, ಬಟ್ ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಓಕೆ, ಇಲ್ಲಿ ತುಂಬ ರೀಸನ್ಸ್ ಇದೆ. ಇಲ್ಲಿ ಹೇಳಬೇಕು ಅಂತಿದ್ರೆ ತುಂಬ ಜನ ಬೇರೆಯವರಿಗೋಸ್ಕರ ನೀವಿಬ್ಬರು ಸಪ್ರೇಟ್ ಆಗಿದ್ದೀರಾ, ಜಗಳ ಮಾಡ್ಕೊಂಡಿರೋವಂಥದ್ದಾಗಿರ್ಬೋದು, ಏನೋ ಮಾತುಕತೆ ಆಗಿದೆ ನಿಮ್ಮಿಬ್ಬರು ಮಧ್ಯ. ಓಕೆ, ಅವರ ಮನಸ್ಸಲ್ಲೂ ಆ ಒಂದು ಫೀಲಿಂಗ್ಸ್ ಅನ್ನಿಸ್ತಾ ಇದೆ. ಸೊ ಯಾಕೆ ಇವರು ಮರ್ತ್ಬಿಟ್ರ ನನ್ನನ್ನು ಅಂತ ಹೇಳಿಬಿಟ್ಟು ಅವರು ಆ ಥರ ಫೀಲ್ ಮಾಡ್ತಾ ಇದ್ದಾರೆ. ಸೊ ರಿಲೇಷನ್ಶಿಪ್ ಅಂತ ಹೇಳುವಾಗ ಒಂದು ಮಾತು ಬರುತ್ತೆ ಹೋಗುತ್ತೆ. ಸೊ ಅದನ್ನೇ ದೊಡ್ಡ ಮಾಡಿದಾರಲ್ವಾ, ಯಾಕೆ ಅಂತ ಹೇಳ್ಬಿಟ್ಟು ಅವರಿಗೂ ಆ ಒಂದು ಯೋಚನೆ ಬರ್ತಾ ಇದೆ. ಓಕೆ,
ನಿಮ್ಮ ರಿಲೇಶನ್ಶಿಪ್ ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬಟ್ ಇಲ್ಲಿ ಏನೋ ಕಾರಣಾಂತರ ಇಲ್ಲಿ ಬೇರೆಯವರ ಒಂದು ಇನ್ಫ್ಲುಯೆನ್ಸ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯ ಇನ್ನೊಬ್ಬರು ಪರ್ಸನ್ ಅವರಿಗೆ ಪರಿಚಯ ಆಗಿರುವಂಥದ್ದು, ಅವರ ಜೊತೆ ಒಡನಾಟ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಪಾಸಿಟಿವ್ನೆಸ್ ತುಂಬ ಇದೆ ಅಂತ ಅನ್ನಿಸ್ತಿದೆ. ದಟ್ ಮೀನ್ಸ್ ನನ್ನ ಪರ್ಸನ್ ನನ್ನ ಜೊತೆಗೇ ಇರಬೇಕು, ನನ್ನ ಜೊತೆಗೇ ಮಾತಾಡಬೇಕು, ನಾನು ಹೇಳಿದಾಗೆ ಕೇಳಬೇಕು ಅನ್ನೋದು ತುಂಬ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಬೇರೆಯವರ ಕಾಂಟ್ಯಾಕ್ಟ್ ಆಗಿದೆ. ದಟ್ ಮೀನ್ಸ್ ಅವರಿಗೆ ಒಬ್ಬರು ಬೇರೆ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಬೇರೆ ಏನೋ ಒಂದು ನಿಮ್ಮಿಬ್ಬರ ಮಧ್ಯ ಒಬ್ಬ ವ್ಯಕ್ತಿ ಬಂದಿರೋ ಅಂಥದ್ದು. ಇಲ್ಲಿ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರಿಗೆ ಅದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನೀವು ಸಡನ್ನಾಗಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಅವ್ರ ಜೊತೆ ಮಾತು ಬಿಟ್ಕೊಂಡಿದ್ದೀರಾ, ಮಾತಾಡೋವಂಥದ್ದನ್ನು ಸ್ಟಾಪ್ ಮಾಡಿದ್ದೀರಾ, ಬ್ಲಾಕ್ ಮಾಡಿದ್ದೀರಾ. ಸೊ ಅವರಿಗಿಲ್ಲಿ ರೀಸನ್ ಏನು ಅಂತೇಳಿ ಅವರಿಗೂ ಗೊತ್ತಾಗ್ತಾ ಇಲ್ಲ. ಓಕೆ, ಏನಾಯಿತು ಅಂತ ಸಡನ್ನಾಗಿ ನಮ್ಮ ಜೊತೆ ಮಾತನ್ನು ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಈಗ ಕರೆಂಟ್ ನಿಮ್ಮ ಲೈಫಲ್ಲಿ ಎಲ್ಲ ಹ್ಯಾಪಿನೆಸ್ ಇದೆ, ಬಟ್ ನಿಮ್ಮ ಪರ್ಸನ್ ಇಲ್ಲ ಅನ್ನೋದೇ ಒಂದು ಕೊರತೆ ಆಗಿದೆ ಅಂತ ಅನ್ನಿಸ್ತಿದೆ. ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ ಆ ಒಂದು ರೀಡಿಂಗ್ ಆದಮೇಲೆ ನಿಮಗೆ ನಿಮ್ಮ ಪರ್ಸನ್ನಿಂದ ಕೆಲವೊಬ್ಬರಿಗೆ ಕಾಲ್ ಅಥವಾ ಮೆಸೇಜ್ ಬರುವಂಥ ಚಾನ್ಸಸ್ ತುಂಬ ಇದೆ. ಓಕೆ, ಇಲ್ಲಿ ಏನು ಹೇಳ್ಬೋದು, 10 PM ಅಥವಾ 10 AM ಅಥವಾ 6:30, 6:15, 7:10 ಈ ಒಂದು ಟೈಮಲ್ಲಿ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಮೀಟ್ ಮಾಡುವಂಥದ್ದು ಅಥವಾ ಮೆಸೇಜ್ ಮಾಡುವಂಥದ್ದು ಆಗ್ಬೋದು ಅಂತ ಒಂದು ಚಾನ್ಸಸ್ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಒಂದು ನಿಮಗೆ ಡೈರೆಕ್ಟಾಗಿ ಮಾತಾಡಲಿಕ್ಕೆ ಅವ್ರ ಜೊತೆಗೆ ಆಗ್ತಾ ಇಲ್ಲ. ಅವ್ರೇನು ಅಂದ್ಕೊಂಡ್ಬಿಡ್ತಾರೋ ಅಂತ ಹೇಳಿ ತುಂಬ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊತಿದ್ದೀರಾ, ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ. ಓಕೆ, ಅವ್ರೇನು ಅಂದ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಬಟ್ ಇಲ್ಲಿ ತುಂಬ ಜನ ನಿಮ್ಮ ಫ್ರೆಂಡ್ಸ್ ಮುಖಾಂತರ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿಸುವಂಥದ್ದು, ಮಾತಾಡುವಂಥದ್ದು ಆಗ್ತಾಯಿದೆ. ಸೊ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಇರ್ಬೋದು, ಅವರ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ, ಅವ್ರೇನು ಥಿಂಕ್ ಮಾಡ್ತಿದ್ದಾರೆ ಅಂತೇಳಿ ಇಲ್ಲಿ ತುಂಬ ಜನ ತಿಳ್ಕೊಳ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಬಟ್ ಇಲ್ಲಿ ನೀವು ಅವ್ರ ಜೊತೆಗಿದ್ದರೂ ಅವ್ರ ಜೊತೆಗಿಲ್ಲದಿದ್ದರೂ ಅವರ ಒಂದು ಫೀಲಿಂಗ್ಸ್ ನಿಮ್ಮ ಮೇಲೆ, ಆ ಒಂದು ಪ್ರೀತಿ ಫೀಲಿಂಗ್ಸ್ ಏನಿದೆ ಅದು ಯಾವಾಗಲೂ ಇರತ್ತೆ ಅಂತ ಹೇಳ್ಬೋದು. ಓಕೆ, ನೀವು ಎಲ್ಲೇ ಇದ್ರೂ ಹ್ಯಾಪಿಯಾಗಿರಿ ಅಂತ ಹೇಳಿಬಿಟ್ಟು ಬ್ಲೆಸ್ ಮಾಡೋವಂಥ ಆ ಒಂದು ಒಳ್ಳೆ ಗುಣ ಇದೆ ಅಂತ ಹೇಳ್ಬೋದು ನಿಮ್ಮ ಪರ್ಸನಿಗೆ. ಬಟ್ ಇಲ್ಲೇನೋ ಇಶ್ಯೂಸ್ ಇಂದ ಸಪ್ರೇಟ್ ಆಗಿದ್ದೀರಾ. ಓಕೆ, ಇಲ್ಲಿ ಎಲ್ ಲೆಟರ್ ನೋಡಿದ್ದೀರಾ, ಎಮ್ ಲೆಟರ್, ಹೆಚ್ ಲೆಟರ್, ಎ ಲೆಟರ್, ನೆಕ್ಸ್ಟ್ ಡಿ, ಪಿ, ಟಿ, ವೈ, ಇ, ಎನ್, ಪಿ, ಕೆ, ಹೆಚ್. ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನಿಮ್ಮ ಒಂದು ಹೆಸರಿನ ಫಸ್ಟ್ ಲೆಟರ್ ಆಗಿರುತ್ತೆ. ಓಕೆ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರಬಹುದು 28, 31, 12, 16, 10, 11, 1, 3, 8, 19th, 22nd, 25 ಈ ಒಂದು ಪ್ರೆಸೆನ್ಸ್ ಇದೆ ಅಂತ ಅನ್ನಿಸ್ತಿದೆ. ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪರ್ಸನ್ಗಿರ್ಬೋದು, ನಿಮಗಿರ್ಬೋದು, ಅವ್ರ ಜೊತೆ ಮೀಟ್ ಮಾಡಬೇಕು, ಮಾತಾಡಬೇಕು ಅಂತ ತುಂಬ ಅವರು ಟ್ರೈ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ನೀವು ಬ್ಲಾಗ್ ಓಪನ್ ಮಾಡಿದರೆ ನಿಮಗದು ಗೊತ್ತಾಗ್ಬೋದು. ಅವ್ರು ನಿಮಗೆ ಎಷ್ಟು ಸಲ ಕಾಲ್ ಮಾಡಿದ್ದಾರೆ, ಎಷ್ಟು ಸಲ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥೇಳಿ ನಿಮಗಿಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಅನ್ನಿಸ್ತಿರ್ಬೋದು ಅವರಿಗೆ ನನ್ನ ಬಗ್ಗೆ ನೆನಪೇ ಆಗ್ತಿಲ್ಲ, ನನ್ನ ಬಗ್ಗೆ ಅವರಿಗೆ ಯಾವುದೇ ರೀತಿ ಕೇರ್ ಇಲ್ಲ ಅಂಥೇಳಿ. ಬಟ್ ಅವರ ಮನಸ್ಸಲ್ಲಿ ತುಂಬಾ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ.
ಅವ್ರ ಲೈಫಲ್ಲಿ ಯಾವುದೇ ಖುಷಿ ಕ್ಷಣಗಳಿರ್ಬೋದು ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ನೀವು ಜೊತೆಗಿರಬೇಕು. ಹಾಗಿದ್ರೆ ಮಾತ್ರ ಅವ್ರ ಲೈಫಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಹ್ಯಾಪಿನೆಸ್ ಇದೆ ಅನ್ನೋದು ಅವರಿಗೆ ಆ ಒಂದು ಭಾವನೆ. ಸೊ ಇಲ್ಲಿ ನೀವು ಇಲ್ದಿರೋ ಕಾರಣ ಅವ್ರ ಲೈಫಲ್ಲಿ ಏನೇ ಹ್ಯಾಪಿ ಮೂಮೆಂಟ್ಸ್ ನಡೆದಿದ್ರು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ದೇನೆ ಶೇರ್ ಮಾಡ್ದೇನೆ ಅವರು ಆ ಒಂದು ಹ್ಯಾಪಿ ಮೂಮೆಂಟ್ಸ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಕಷ್ಟಪಡ್ತಿದ್ದಾರೆ. ತುಂಬ ಏನು ಹೇಳ್ಬೋದು, ಕೊರಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಿಮ್ಮ ಎನರ್ಜೀಸು ಬರ್ಬೋದು ಈ ಒಂದು. ಓಕೆ, ಇಲ್ಲಿ ಕನ್ಫರ್ಮ್ ಆಗಿ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಒಂದು ಲೈಫಲ್ಲಿ ಎಂಟ್ರಿ, ಓಕೆ, ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ. ನಿಮ್ಮ ಥಾಟ್ಸ್ ತುಂಬ ನೆಗೆಟಿವ್ ಆಗ್ತಿದೆ. ರಿಲೇಷನ್ಶಿಪ್ ಉಳಿಯೋದಿಲ್ವೇನೋ ಅಥವಾ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಸೊ ನೀವು ಇಲ್ಲೇನು ಥಿಂಕ್ ಮಾಡ್ತಿದ್ದೀರಾ ಅದೇ ಆಗ್ತಿದೆ. ನಿಮಗೆ ಆ ಒಂದು ಸೂಚನೆಗಳು ಗೊತ್ತಿರ್ಬೋದು. ನೀವೇನು ಥಿಂಕ್ ಮಾಡ್ತಾ ಇರ್ತೀರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದೇ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಗಮನ ಇಟ್ಟು ಗಮನಿಸಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಿದೆ, ನೀವು ಯೋಚನೆ ಮಾಡಿದಾಗೆ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ತುಂಬ ಜನ ಲೈಫಲ್ಲಿ ಆ ಥರ ಆಗ್ತಾ ಇದೆ. ಓಕೆ, ಮತ್ತೆ ಪ್ರೀತಿ ಹುಟ್ಟುವಂಥ ಚಾನ್ಸಸ್ ಇದೆ ಇನ್ನಿಬ್ರು ಮಧ್ಯ. ಓಕೆ, ಬಟ್ ಇಲ್ಲಿ ಯಾರೋ ಒಬ್ಬರು ಬಂದು ತಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬಾರ್ದು, ನಿಮ್ಮ ಜೊತೆ ಮಾತಾಡಬಾರ್ದು ಅಂತ ಇಲ್ಲಿ ತುಂಬ ಜನ ಅವರಿಗೆ ಏನು ಹೇಳ್ಬೋದು ತಡೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಓಕೆ, ಇಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನ್ನಿಸ್ತಾ ಇದೆ. ಅವರನ್ನು ತುಂಬ ನಿಮ್ಮಿಂದ ಸಪ್ರೇಟ್ ಮಾಡಬೇಕಂತ ಹೇಳಿ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ತುಂಬ ದಿನದಿಂದ ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಿದ್ರೆ ನನ್ನ ಪರ್ಸನ್ ಯಾವಾಗ ಬರ್ತಾರೆ, ಯಾವಾಗ ಬರಬೇಕು, ಯಾವಾಗ ಬರ್ತಾರೆ ಅಂತ ಹೇಳಿ ತುಂಬ ಇಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಸಡನ್ನಾಗಿ ಬರೋವಂಥ ಚಾನ್ಸಸ್ ತುಂಬ ಇದೆ. ಓಕೆ, ಇಲ್ಲಿ ಶ್ಯೂರ್ ಹೇಳ್ತೀನಿ, ನಿಮಗೆ ನಿಮ್ಮ ಪರ್ಸನಿಂದ ಒಂದು ಮೆಸೇಜ್ ಅಥವಾ ಕಾಲ್ ಅಥವಾ ಬೇರೆಯವ್ರ ಮುಖಾಂತರ ಅದು ನಿಮ್ಮ ಬಗ್ಗೆ ಅವ್ರು ವಿಚಾರಿಸುವಂಥದ್ದು ಮಾಡೇ ಮಾಡ್ತಾರೆ. ಓಕೆ, ಡೋಂಟ್ ವರಿ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏಂಜಲ್ಸ್ ಏನು ಹೇಳ್ತಿದ್ದಾರೆ, ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ರಿಕವರಿ, ಇಲ್ಲಿ ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸು ಆಗಿರ್ಬೋದು ಅಂತ ಅನಿಸ್ತಿದೆ. ಈ ಒಂದು ರಿಲೇಷನ್ಶಿಪ್ಪನ್ನು ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ನಿಮ್ಮ ಹೆಲ್ತ್ ಬಗ್ಗೆ ನೀವು ತುಂಬಾ ಗಮನ ಕೊಡಬೇಕಾಗಿದೆ. ಓಕೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಇಲ್ಲಿ ನಿಮ್ಮ ಪ್ರಾಬ್ಲಮ್ನ ನಿಮ್ಮ ಕೈಲಿ ಸಾಲ್ವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ತುಂಬ ಜನ ಇಲ್ಲಿ ಮನಸ್ಸಲ್ಲೇ ಹಿಡ್ಕೊಂಡು ಕೊರಗ್ತಾ ಇದ್ದೀರಾ, ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿ ಇಲ್ಲಿ ತುಂಬ ಅಂದ್ಕೊಳ್ತಿದ್ದೀರ ಅಂತ ಅನ್ನಿಸ್ತಿದೆ. ಯಾರ ಹತ್ರನೂ ಹೇಳಬಾರ್ದು, ನಾನೇ ಸರಿ ಮಾಡ್ಕೊಳ್ಬೇಕು, ಯಾರ ಹತ್ರ ಹೇಳ್ಕೊಂಡ್ರೆ ಏನಾಗ್ಬೋದು, ಪ್ರಾಬ್ಲಮ್ಸ್ ಆಗುತ್ತಾ ಅಂಥೇಳಿ. ಇಲ್ಲಿ ಡೋಂಟ್ ವರಿ, ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದು ಮುಖ್ಯ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಹೆಲ್ಪ್ಫುಲ್ ಪೀಪಲ್ ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿ ಬಂದಿದೆ. ಸೊ ನೀವು ಟೆನ್ಷನ್ ಮಾಡ್ಕೊಳ್ತಾ ನೀವು ಇಲ್ಲಿ ಏನೋ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಏನೋ ಪ್ರಾಬ್ಲಮ್ ಆಗಿಬಿಡತ್ತೆ ಅಂತ ಏನು ಥಿಂಕ್ ಮಾಡ್ತೀರಾ, ಅಲ್ಲಿವರೆಗೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಹೇಳ್ತೀನಿ. ಓಕೆ, ಸೊ ಬೇರೆಯವ್ರ ಹತ್ರ ಕೇಳೋದ್ರಿಂದ ನಿಮ್ಗೆ ಒಂದು ಪ್ರಾಬ್ಲಮ್ ಆಗ್ತಿದೆ, ಆ ಪ್ರಾಬ್ಲಮಿಂದ ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ
ಆದಷ್ಟು ಬೇಗ ನಿಮ್ಮ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ತುಂಬ ಜನ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಇಲ್ಲ ಅಂತ ಅನ್ನಿಸ್ತಾ ಇದೆ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಹೆಲ್ತ್ ತುಂಬ ಹಾಳಾಗ್ತಿದೆ ಅಂತ ಅನ್ನಿಸ್ತಿದೆ. ಸೊ ಏಂಜಲ್ಸ್ ಹೇಳ್ತಿದ್ದಾರೆ ಇಂಪ್ರೂವಿಂಗ್ ಹೆಲ್ತ್, ನಿಮ್ಮ ಹೆಲ್ತನ್ನ ಸರಿ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಇದ್ರೇ ಅಲ್ವಾ ನೀವು ಆರಾಮವಾಗಿ ಆರೋಗ್ಯವಾಗಿದ್ದರೆ ಅಲ್ವಾ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಎವ್ರಿಥಿಂಗ್ ಈಸ್ ಗುಡ್ ಅಂತ ಹೇಳ್ಬೋದು, ಎಲ್ಲದನ್ನು ನೀವು ನೋಡ್ಕೊಳ್ಲಿಕ್ಕಾಗತ್ತೆ. ಬಟ್ ಇಲ್ಲಿ ನೀವೇ ಹುಷಾರಿಲ್ಲ, ನೀವೇ ಆರಾಮಾಗಿಲ್ಲ, ನೀವೇ ಹೆಲ್ತಲ್ಲಿ ಏನೋ ಅಪ್ಸೆಟ್ ಆಗಿದೆ ಅಂತ ಹೇಳಿದ್ರೆ ಏನೂ ಮಾಡಲಿಕ್ಕಾಗಲ್ಲ ಯುನೋ. ಸೊ ಹಾಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿ ವಹಿಸಿ. ನಿಮಗೆ ಪ್ರಾಬ್ಲಮ್ ಆಗ್ತಿದ್ರೆ ನೀವು ನಿಮಗೆ ಯಾರಿಗೆ ಹೇಳ್ಬೋದು, ನಿಮ್ಮ ಪ್ರಾಬ್ಲಮ್ಸನ್ನು ಹೇಳ್ಬೋದು ಅಂತ ಅನಿಸುತ್ತೆ ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಅವರಿಂದ ಹೆಲ್ಪನ್ನು ಕೇಳಿ. ಖಂಡಿತವಾಗಿಯೂ ನಿಮಗೆ ಬೇರೆಯವರಿಂದ ಹೆಲ್ಪ್ ಸಿಗತ್ತೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.